ಏನು ವಿಷಯ ರಾಯಣ್ಣ? ಮೊನ್ನೆ ನಿನಗೆ ಹೇಳಿದ ಪ್ರಕಾರ ಆ ನಾಗೇಗೌಡನಿಂದ 5 ಲಕ್ಷ ಹಣವನ್ನು ವಸೂಲಿ ಮಾಡಿಕೊಂಡ ಬಾ ಅಂತ ಹೇಳ್ತಿ. ಬಂದಿರುವ ತಾಣ ವಸೂಲಿ ಮಾಡಿಕೊಂಡ ಬರ್ಬೇಕೆ ಅಂತ ಹೋಗಿದ್ದೆ. ಅಷ್ಟರಲ್ಲಿ ವಸೂಲಿ ಮಾಡಿಕೊಂಡು ಬರ್ಬೇಕನ್ನೋದ್ರಲ್ಲಿ ನಿನಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ನಿನ್ನ ನೋಡಬೇಕೆಂದು ಆತುರದಲ್ಲಿ ವಾಪಸ್ ಹಾಗೆ ಮರಳಿ ಬಂದೇ ಬಿಟ್ಟೆ. ನಾನು ಸತ್ತಿದರೆ ಪರವಾಗಿಲ್ಲ ರಾಯಣ್ಣ, ನೀನು ಹಣ ವಸೂಲಿ ಮಾಡಿಕೊಂಡೇ ಬರಬೇಕಾಗಿತ್ತು. ಯಾಕಂದರೆ ನನಗೆ ಪ್ರಾಣಕ್ಕಿಂತ ಹಣವೇ ಮೇಲು. ಸಾಯುವಂತ ಮಾತು ಯಾಕಾಡುವೆ ಪಾರ್ಟ್ನರ್? ನಿನ್ನ ಪ್ರಾಣಕ್ಕಿಂತ ನನಗೇನು ಹಣ ಹೆಚ್ಚಲ್ಲ. ಯಾಕಂದರೆ ನಾನು ಚಿಕ್ಕಲ್ಲಿಂದ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡ. ನನ್ನ ತಂದೆ ತಾಯಿ ನೀನೇ ಆಗಿ ನನ್ನನ್ನು ಸಾಕಿ ಬೆಳೆಸಿ ಇಟ್ಟು ದೊಡ್ಡವನು ಮಾಡಿ ಬಂದಾಗ ಆ ದೇವರ ಆಶೀರ್ವಾದ ಹೊಂದಿದ್ದರೆ ಸಾಕು. 5 ಲಕ್ಷ ಅಷ್ಟೇ ಯಾಕೆ ಪಾರ್ಟ್ನರ್? ಸೂರ್ಯ ಉದಯಿಸುವುದರೊಳಗಾಗಿ 15 ಲಕ್ಷ ತರುವೆ. ಆದರೆ ಈ ಸಮಯದಲ್ಲಿ ಆ ಗೌಡನಿಂದ ಹಣ ವಾಪಸ್ ಪಡೆಯಲು ಆಗುವುದಿಲ್ಲ ನಾರಾಯಣ. ಯಾಕಂದರೆ ತನ್ನ ಸೇಫ್ಟಿಗಾಗಿ ಆ ನಾಗೇಗೌಡ ಬಾಂಬೆದಿಂದ 16 ಜನ ರೋಗಿಗಳನ್ನು ಕರೆಸಿದ್ದಾನೆ. 16 ರೌಡಿಗಳು ಅಷ್ಟೇ ಯಾಕೆ ಪಾರ್ಟ್ನರ್? 100 ರೌಡಿಗಳು ನನಗೆ ಎದುರಾಗಿ ನಿಂತರೆ ಆ ರೌಡಿಗಳ ಹಿಂದಿನಲ್ಲೇ ನುಗ್ಗಿ ಆ ನಾಗೇಗೌಡನ ಶಿರಚ್ಛೇದನೆ ಮಾಡಿ ನನಗೆ ಸೇರ್ಬೇಕಾದ ಹಣವನ್ನು ತರದಿದ್ದರೆ ನಾನು ನಮ್ಮಪ್ಪನ ಮಗನಲ್ಲನ್ನು ತಿಳಿ. ಹಾಗಾದ್ರೆ ರಾಯಣ್ಣ ಅಷ್ಟೇ ಮಾಡು, ನಂದು ಬೇರೆ ಕೆಲಸ ಇದೆ, ನಾ ಇನ್ನು ಬರುತ್ತೇನೆ. ನಾಗೇಗೌಡ, ನಾಳೆ ನಿನ್ನ ಆಚರಿಸ್ತಿರುವ ನಿನ್ನ ತಂಗಿ ನಾಗರತ್ನದ ಬರ್ತಡೇಗೆ ಜಗತ್ತಿನ ನಾನೊಬ್ಬ ನಿನ್ನ ಪಾಲಿನ ಯಮನಾಗಿ ನಿನ್ನನ್ನು ಸಿರಿಗಿ ಕಟ್ಟಿ ಸುಡುಗಾಡಿಗೆ ಕಳಿಸುತ್ತಿದ್ದಾರೆ. ಯಾವುದೇ ಮೂಲೆಯಲ್ಲಿದ್ರು ಆ ಬೇಟೆ ನಂದು. ನಿನ್ನ ತಂಗಿ ನಾಗರತ್ನದ ಬರ್ತಡೇ
ಎಂದು ನೀನು ನನಗ ಹಾಕಿದ ಸವಾಲ್ ಪಟ್ಟಂಗಿಯನ್ನು ನಿನ್ನ ಚಾಲೆಂಜ್ ಪಟ್ಟಂಗಿಯನ್ನು ನಾನು ಮುರಿದು ನಿಮ್ಮಂತ ಬದ್ಧ ಪುಂಡರಿಗೆ ಭಗವಂತ ನಾನು ಆಗದಿದ್ದರೆ